ಒಂಟಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಆಸ್ತಿಗಾಗಿ ಚಿಕ್ಕಮ್ಮಳ ಕೊಲೆ, ತನಿಖೆಯಲ್ಲಿ ಬಯಲಾಯಿತು ಅಸಲಿ ಸತ್ಯ. ಭಾವನ ಜೊತೆ ಸೇರಿ ಚಿಕ್ಕಮ್ಮನ ಕೊಲೆ ಮಾಡಿ ತಾನೇ ದೂರು ಕೊಟ್ಟ ಆಸಾಮಿ. ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿ ಮೇಲೆ ಕೊಲೆ ಆರೋಪ ಹೊರಿಸಿ ಮಹಿಳೆ ಆಸ್ತಿ ಹೊಡೆಯಲು ಪ್ರೀ ಪ್ಲಾನ್ ಮರ್ಡರ್. ಪೊಲೀಸ್ ಠಾಣೆಗೆ ದೂರು ಕೊಟ್ಟವನೇ ಇದೀಗ ಕೊಲೆ ಆರೋಪಿ. ಮೊನ್ನೆಯಷ್ಟೇ ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದ ಒಂಟಿ ಮಹಿಳೆ ನಿಗೂಢವಾಗಿ ಸಾವನ್ನಪ್ಪಿದ್ಲು. ಸಂಬಂಧಿಕರು ಮೊದಲು ಹಾರ್ಟ್ ಅಟ್ಯಾಕ್ ಅಂತ ಸುದ್ದಿ ಮಾಡಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ್ದ ಪೊಲೀಸರಿಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ವು. ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅಂತ ಆರೋಪ ಕೇಳಿಬಂದಿತ್ತು. ಆದರೆ ತನಿಖೆಗೆ ಇಳಿದಾಗ ಪೊಲೀಸರಿಗೆ ಶಾಕ್ ಆಗಿತ್ತು. ಹೌದು, ಜನವರಿ 14ರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದ ತೋಟದ ಮನೆಯಲ್ಲಿ ಒಂಟಿ ಮಹಿಳೆ ಹೆಣವಾಗಿ ಬಿದ್ದಿದ್ಲು. ಮೊದಲು ಹಾರ್ಟ್ ಅಟ್ಯಾಕ್, ನಂತರ ಅನೈತಿಕ ಸಂಬಂಧ ಹೊಂದಿರುವ ವ್ಯಕ್ತಿಯಿಂದ ಕೊಲೆ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಪೊಲೀಸರು 67 ವರ್ಷದ ಶ್ರೀಶೈಲ ಎಂಬುವವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ತನಿಖೆ ವೇಳೆ ಶ್ರೀಶೈಲ ನಿಮಿಷಕ್ಕೊಂದು ಹೇಳಿಕೆ ನೀಡಿ ಪೊಲೀಸರಿಗೆ ತಲೆನೋವು ತಂದಿದ್ದ. ಅಕ್ಕಪಕ್ಕದ ಜನರ ಮಾತುಗಳು, ಕೊಲೆ ನಡೆದಿದ್ದ ಸ್ಥಳದಲ್ಲಿ ಕಂಡುಬಂದ ಕೆಲವು ಸಾಕ್ಷಿಗಳು ಮೇಲ್ನೋಟಕ್ಕೆ ಶ್ರೀಶೈಲನೇ ಕೊಲೆ ಮಾಡಿದ್ದಾನೆ ಎನ್ನುವಂತೆ ಮಾಡಿತ್ತು. ಶ್ರೀಶೈಲ ಕೂಡ ಮೊದಲು ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿಕೆನೂ ಕೊಟ್ಟಿದ್ದ. ಆದರೆ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಇನ್ನೂ ಏನೋ ಇದೆ ಅನ್ನೋ ಅನುಮಾನಗಳು ಕಾಡ್ತಿತ್ತು. ಹೀಗಾಗಿ ವಶಕ್ಕೆ ಪಡೆದಿದ್ದ ಶ್ರೀಶೈಲನತ್ತ ಮತ್ತೆ ವಿಚಾರಣೆ ಮಾಡಿದ ಜಮಖಂಡಿ ಸಿಪಿಐ ಮಲ್ಲಿಕಾರ್ಜುನ ಮಡ್ಡಿ ಒಂದೊಂದೇ ವಿಷಯವನ್ನ ಬಾಯ್ಬಿಡಿಸಿದ್ರು. ಆಗ ಗೊತ್ತಾಗಿದ್ದೆ, ಶ್ರೀಶೈಲ ಗಲಾಟೆ ಮಾಡಿಕೊಂಡಿದ್ದೇನೋ ನಿಜ, ಆದರೆ ಕೊಲೆ ಮಾಡಿಲ್ಲ ಅನ್ನೋ ಸತ್ಯ. ಹಾಗಾದ್ರೆ ಕೊಲೆ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ ಬೆನ್ನತ್ತಿದ ಪೊಲೀಸರು ಆಳವಾದ ತನಿಖೆಗೆ ಇಳಿದ್ರು. ಆಗ್ಲೇ ನೋಡಿ ಅಸಲಿ ಕಹಾನಿ ಹೊರಗೆ ಬಂದಿದ್ದು. ಹೌದು, ಒಬ್ಬಂಟಿಯಾಗಿ ವಾಸವಿದ್ದ 40 ವರ್ಷದ ಯಮನವ್ವನನ್ನ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಆಕೆಯ ಸ್ವಂತ ಅಕ್ಕನ ಮಗ ಮತ್ತು ಅಳಿಯ. ಈ ಫೋಟೋನಲ್ಲಿ ಇದಾರಲ್ಲ, ಇವರೇ ನೋಡಿ ಆ ಐನಾತಿಗಳು. 1 ಎಕರೆ 8 ಗುಂಟೆ ಆಸ್ತಿ ಆಸೆಗಾಗಿ ಮಕ್ಕಳು ಮರಿ ಇಲ್ಲದ ಗಂಡನಿಗೆ ವಿಚ್ಛೇದನ ನೀಡಿ ತಂದೆಯ ಊರಲ್ಲಿ ತೋಟದ ಮನೆಯಲ್ಲಿ ವಾಸವಿದ್ದ ಚಿಕ್ಕಮ್ಮನನ್ನ ಭಾವನ ಜೊತೆ ಸೇರಿ ಕೊಲೆ ಮಾಡಿದ್ದಾನೆ. ಈತನ ಹೆಸರು ಶರಣಗೌಡ ಅಯ್ಯನಗೌಡ ಪಾಟೀಲ್, ವಯಸ್ಸು 20 ವರ್ಷ. ಈತ ಕೊಲೆಯಾದ ಯಮನವ್ವನ ಅಕ್ಕನ ಮಗ. ಇನ್ನು ಈತ ಬಸಪ್ಪ ರಾಮನಗೌಡ ರಬಕವಿ, ವಯಸ್ಸು 32 ವರ್ಷ, ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ನಿವಾಸಿ. ಈತ ಶರಣಗೌಡ ಅಕ್ಕನ ಗಂಡ ಅಂದ್ರೆ ಭಾವ. ಚಿಕ್ಕಮ್ಮನ ಹೆಸರಿನಲ್ಲಿ ಇರೋ ಆಸ್ತಿಯನ್ನ ಲಪ್ಟಾಯಿಸಿ ಇಬ್ರೂ ಹಂಚಿಕೊಳ್ಳೋಣ ಅಂತ ಭಾವವನ್ನ ಜೊತೆಗೆ ಸೇರಿಕೊಂಡು ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಇನ್ನು ಕೊಲೆ ಮಾಡೋಕ್ಕೂ ಮುನ್ನ ಶರಣಗೌಡ ಮತ್ತು ಬಸಪ್ಪ ಇಬ್ರು ಪಕ್ಕಾ ಪ್ರೀ ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಸೂಕ್ತ ಸಮಯ, ಸ್ಥಳ ಎಲ್ಲವನ್ನೂ ಮೊದಲೇ ಗುರ್ತು ಮಾಡಿದ್ದಾರೆ. ಅಷ್ಟೇ ಅಲ್ಲ ನೋಡಿ, ಕೊಲೆ ಮಾಡಿದ ಬಳಿಕ ಇದನ್ನು ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸೋಣ, ಒಂದು ವೇಳೆ ಅನುಮಾನ ಬಂದ್ರೆ ಪೊಲೀಸರಿಗೆ ಗೊತ್ತಾದ್ರೆ ಚಿಕ್ಕಮ್ಮನ ಜೊತೆ ಸಂಬಂಧ ಇಟ್ಟುಕೊಂಡಿರೋ ಶ್ರೀಶೈಲನ ತಲೆಗೆ ಕಟ್ಟೋಣ ಅಂತ ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ತಮ್ಮ ಅಜ್ಜ ಅಂದ್ರೆ ಯಮನವ್ವನ ತಂದೆ ತೀರಿಕೊಂಡ 8 ತಿಂಗಳ ಬಳಿಕ ತಿಥಿ ಕಾರ್ಯಕ್ಕೆ ಅಂತ ಜನವರಿ 14ರಂದು ರಾತ್ರಿ 10:30ಕ್ಕೆ ಹಿರೇಪಡಸಲಗಿ ಗ್ರಾಮಕ್ಕೆ ಬಂದಿದ್ದಾರೆ. ಚಿಕ್ಕಮ್ಮನಿಗೆ ಇಲ್ಲೇ ಇರ್ತೀವಿ ಅಂತ ಹೇಳಿ 2 ಚಿಕ್ಕ ಕೋಣೆ ಇರೋ ಮನೆಯ ಒಂದು ಕೋಣೆಯಲ್ಲಿ ಇಬ್ರು ಮಲಗಿದ್ದಾರೆ. ಚಿಕ್ಕಮ್ಮ ಯಮನವ್ವ ಮತ್ತೊಂದು ಕೋಣೆಯಲ್ಲಿ ಮಲಗಿದ್ದಾಳೆ. ಆಗ ಶರಣಗೌಡ ಹೊಟ್ಟೆ ನೋಯುತ್ತಿದೆ, ಸ್ವಲ್ಪ ಲಿಂಬೆ ಹಣ್ಣು ಸೋಡಾ ಕೊಡುವಂತ ರಾತ್ರಿ 12 ಗಂಟೆಗೆ ಚಿಕ್ಕಮ್ಮನನ್ನ ಎಬ್ಬಿಸಿ ಕೇಳಿದ್ದಾನೆ. ಆಗ ಲಿಂಬೆಹಣ್ಣು ಸೋಡಾ ತಗೊಂಡು ಇವರು ಮಲಗಿದ್ದ ಜಾಗಕ್ಕೆ ಬರುತ್ತಿದ್ದಂತೆ ಶರಣಗೌಡ ಕುತ್ತಿಗೆ ಹಿಸುಕಿದ್ದಾನೆ. ತಾರೀಕು ಸಂಜೆ 8 ಗಂಟೆ, ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ ಸುಮಾರು 3-4 ಗಂಟೆ ಮಧ್ಯದಲ್ಲಿ ಒಬ್ಬಳು ಲೇಡಿ ಯಮನವ್ವ, ಏಜ್ 47 ಇಯರ್ಸ್ ಓಲ್ಡ್, ಅವ್ರದ್ದು ಮರ್ಡರ್ದು ಘಟನೆ ನಡೆದಿದೆ. ಅವರು ಸ್ವಲ್ಪ ಈ ಇನ್ಸಿಡೆಂಟಲ್ಲಿ ಇಬ್ಬರು ಆರೋಪಿ ಭಾಗಿಯಾಗಿದ್ದರು. ಇಬ್ಬರಿಗೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಅವರು ಯಾವ ರೀತಿ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಮಗೆ ಡೀಟೇಲ್ ಆಗಿ ಹೇಳಿದ್ದಾರೆ.
ಸೊ ಇವರು ಇಬ್ಬರು ಆರೋಪಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗ ಸೊ ಬಟ್ ನ್ಯಾಚುರಲ್ ಅವರು ಆ ಕಡೆ ಬಂದಿದ್ದರು. ಮತ್ತು ಬಾಡಿಗೆ ಕೂಡ ನಾವು ಎಕ್ಸೆಸ್ ಕೊಡಬೇಕು, ಫ್ಯಾಮಿಲಿಗೆ ಎಕ್ಸೆಸ್ ಕೊಡಬೇಕು. ಮತ್ತು ಇನ್ಸಿಡೆಂಟ್ ನಿನ್ನೆ ರಾತ್ರಿನೇ ಆಯಿತು. ಪೊಲೀಸ್ಗೆ ಇನ್ಫಾರ್ಮೇಷನ್ ಎಲ್ಲ ಫ್ಯಾಮಿಲಿ ಬಂದ ನಂತರ ಸಿಕ್ಕಿತ್ತು. ನೆಕ್ಸ್ಟ್ ಡೇ 15ನೇ ತಾರೀಕು ಸುಮಾರು 4-4:30 ಗಂಟೆಗೆ ಸಿಕ್ಕಿತ್ತು ಅಂತ. ಬಟ್ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಅವರು ಎಲ್ಲದಕ್ಕೆ ಇನ್ವಾಲ್ವ್ ಆಗಿ ಪೊಲೀಸ್ಗೆ ದಾರಿ ತಪ್ಪಿಸಬೇಕು ಅಂತ ಈ ಥರ ನಮ್ಮೆಲ್ಲ ಡೌಟ್ ಬರಬಾರದು ಅಂತ ಈ ಥರ ಇನ್ವಾಲ್ವ್ ಆಗಿದೆ. ಜನರಲಿ ನಾವು ಅಕ್ಯೂಸ್ಡ್ ಬಿಹೇವಿಯರ್ ನೋಡಿದರೆ ಯಾವುದೋ ಇನ್ಸಿಡೆಂಟ್ ಆದಾಗ ಅವರು ಇಮಿಡಿಯೇಟ್ಲಿ ಫರಾರ್ ಆಗ್ತಾರೆ, ಬೇರೆ ಕಡೆ ಹೋಗ್ತಾರೆ. ಈ ಇನ್ಸಿಡೆಂಟಲ್ಲಿ ಅವರು ಕಾನ್ಫಿಡೆನ್ಸಿಂದ ಆ ಥರ ಮಾಡಿಲ್ಲ. ಪೊಲೀಸ್ ಏನೇನು ಮಾಡ್ತಾಯಿದ್ದಾರೆ ಪ್ರತಿಯೊಂದು ಸ್ಟೆಪ್ ವಾಚ್ ಮಾಡಿದರು. ಆದರೆ ನಮ್ಮವರು ಇನ್ಸ್ಪೆಕ್ಟರ್ DSP ಅವರು ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರೋಗೇಷನ್ ಮಾಡಿ ಏನು ಮಾಡಿದ್ದಾರೆ ಅದಕ್ಕೆ ಅವರು ಆದಷ್ಟು ಬೇಗ ಅವರು ಪತ್ತೆ ಮಾಡಿ ಇಬ್ಬರು ಆರೋಪಿಗೆ ಅರೆಸ್ಟ್ ಮಾಡಿದರು. ಅಂದರೆ ಜನರಲಿ ನಾವು ಈ ಥರ ಬಿಹೇವಿಯರ್ ನೋಡಿದರೆ ಯಾರು ಮಾಡಿದ್ದಾರೆ ಅವರಿಗೆ ಭಯ ಇರಲ್ಲ, ಫುಲ್ ಕಾನ್ಫಿಡೆನ್ಸಿಂದ ಹೇಳ್ತಾ ಇರ್ತಾನೆ ಅಂತ. ಮತ್ತು ಪೊಲೀಸ್ ಹತ್ತಿರ ಸುತ್ತಮುತ್ತ ಹೋಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಜನರಲಿ ನೀವು ಅಕ್ಯೂಸ್ಡ್ ಬಿಹೇವಿಯರ್ ನೋಡಿದರೆ ಇಮಿಡಿಯೇಟ್ಲಿ ಏನಾದರೂ ಇನ್ಸಿಡೆಂಟ್ ಬಂದಾಗ ಅವ್ರು ತಪ್ಪಿಸ್ಕೊಂಡು ಹೋಗ್ತಾರೆ. ಸೊ ಈ ಕೇಸಲ್ಲಿ ಆ ಬಿಹೇವಿಯರ್ ನಾವು ಅಬ್ಸರ್ವ್ ಮಾಡಿಲ್ಲ, ಬೇರೆ ರೀತಿ ಬಿಹೇವಿಯರ್ ಅಬ್ಸರ್ವ್ ಮಾಡಿಲ್ಲ. ಇದಕ್ಕಿಂತ ಏನು ಗೊತ್ತಾಗುತ್ತೆ ಅಂದರೆ ಅವ್ರದ್ದು ಪ್ಲಾನಿಂಗ್ ಓನ್ಲಿ ಮರ್ಡರ್ ತನಕ ಪ್ಲಾನಿಂಗ್ ಇರಲಿಲ್ಲ, ಮರ್ಡರ್ ಆದ ನಂತರ ನಾನು ಏನು ಮಾಡಬೇಕು ಅದು ಕೂಡ ಪ್ಲಾನಿಂಗ್ ಮಾಡಿ ಇಟ್ಟಿದ್ದಾರೆ. ಇನ್ನು ಕೊಲೆ ನಡೆಯೋ ದಿನವೇ ರಾತ್ರಿ 8 ಗಂಟೆಗೆ ಶ್ರೀಶೈಲ ಕೂಡ ಆಕೆ ಜೊತೆ ಗಲಾಟೆ ಮಾಡಿದ್ದ. ಅದು ಅಕ್ಕಪಕ್ಕದವರಿಗೆ ಗೊತ್ತಿತ್ತು. ಹೀಗಾಗಿ ಅವನೇ ಕೊಲೆಗಾರ ಅಂತ ಎಲ್ಲರೂ ನಂಬಿರುತ್ತಾರೆ. ಇನ್ನು ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ರೆ, ಇತ್ತ ಅಸಲಿ ಕೊಲೆಗಾರ ತಾನೇ ದೂರು ನೀಡಿ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಕೊಂಚವೂ ಅನುಮಾನ ಬರದಂತೆ ಜೊತೆಗೆ ಇದ್ದು ಎಲ್ಲ ತೋರಿಸಿದ್ದಾನೆ. ಶ್ರೀಶೈಲನ ದ್ವಂದ್ವ ಹೇಳಿಕೆ ಮತ್ತು ಯಮನವ್ವಳ ಫೋನ್ ಕಾಲ್ ಟ್ರೇಸ್ ಮಾಡಿದಾಗ ಶ್ರೀಶೈಲ ಕೊಲೆಗಾರ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿತ್ತು. ವಿಚಾರಣೆ ವೇಳೆ ಶ್ರೀಶೈಲ ಕೊಟ್ಟ ಸುಳಿವಿನ ಮೇಲೆ ಶರಣಗೌಡನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಪೊಲೀಸರಿಗೆ ಸತ್ಯ ಬಾಯ್ಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ಆಸ್ತಿ ಆಸೆಗಾಗಿ ಚಿಕ್ಕಮ್ಮಳನ್ನ ಕೊಲೆ ಮಾಡಿ ತಾನು ತಪ್ಪಿಸಿಕೊಳ್ಳಲು 3ನೇ ವ್ಯಕ್ತಿಗೆ ಆರೋಪಿ ಪಟ್ಟ ಕಟ್ಟಿದ್ದ ಐನಾತಿಗಳು ಕಡೆಗೂ ಅಂಧರಾಗಿದ್ದಾರೆ. ಪ್ರಕರಣವನ್ನ ದಿಕ್ಕು ತಪ್ಪಿಸಿ ನಾಟಕ ಆಡಿದ್ದ 2 ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ.